ಮತ್ತೆರಡು ತಿಂಗಳು ಲಾಕ್ಡೌನ್ ಲೆಕ್ಕಾಚಾರ ಅನ್ನೋ ಮಾಹಿತಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ 8 ವಾರ ಲಾಕ್ಡೌನ್ ಮಾಡಲೇಬೇಕು ಅನ್ನೋ ಸಲಹೆ ಹೋಗ್ತಾ ಇದೆ. ಎರಡು ತಿಂಗಳು ಲಾಕ್ಡೌನ್ ಮಾಡದೇ ಇದ್ರೆ ಅನಾಹುತ ತಪ್ಪಿದ್ದಲ್ಲ. 6 ರಿಂದ 8 ವಾರ, ಅಟ್ಲೀಸ್ಟ್ 6 ರಿಂದ 8 ವಾರ ಲಾಕ್ಡೌನ್ ಮಾಡುದು ಅತ್ಯಗತ್ಯ. ಸೋಂಕಿನ ಪ್ರಮಾಣ ಇಳಿಯೋಕೆ 2 ತಿಂಗಳಾದ್ರೂ ಲಾಕ್ಡೌನ್ ಮಾಡಲೇಬೇಕು, ಇದು ಅಗತ್ಯ. ಸೋಂಕಿನ ಪ್ರಮಾಣ ಇಳಿಯೋಕೆ 2 ತಿಂಗಳು ಲಾಕ್ಡೌನ್ ಅನ್ನ ಮಾಡಬೇಕಾಗುತ್ತೆ. 10% ರಿಂದ 5% ಇಳಿಬೇಕು ಅಂದ್ರೆ ಕನಿಷ್ಠ ಪಕ್ಷ 6 ರಿಂದ 8 ವಾರಗಳು ಅಂದ್ರೆ 2 ತಿಂಗಳು ಅಲ್ಲಿಗೆ ಲಾಕ್ಡೌನ್ ಅಗತ್ಯ. ಅದಕ್ಕೂ ಮೊದಲೇ ಲಾಕ್ಡೌನ್ ತೆಗೆದ್ರೆ ಅನಾಹುತ, ಇಲ್ಲಿ ತನಕ ಮಾಡಿದ್ದೆಲ್ಲವೂ ವ್ಯರ್ಥ ಆಗುತ್ತೆ. ಹೀಗಂತ ಐಸಿಎಂಆರ್ ಮುಖ್ಯಸ್ಥ ಡಾಕ್ಟರ್ ಬಲರಾಮ್ ಭಾರ್ಗವ್ ಸಲಹೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಬಲರಾಮ್ ಭಾರ್ಗವ್ ಅವ್ರು ಹೇಳ್ತಾ ಇರೋದು, ಈಗ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು. 6 ರಿಂದ 8 ವಾರಗಳ ಕಾಲ, ಅಲ್ಲಿಗೆಷ್ಟು ಹತ್ತತ್ರ 2 ತಿಂಗಳುಗಳ ಕಾಲ ಲಾಕ್ಡೌನ್ ಮಾಡಿದ್ರೆ ನಾವು ಸ್ವಲ್ಪ ಮಟ್ಟಿಗೆ ಈಗ ಏನು ಪಾಸಿಟಿವ್ ದರ ಇದೆ 10% ಇರೋದನ್ನ 5ಕ್ಕೆ ತರಬಹುದು. 50,000 ಕೇಸ್ ಬರ್ತಾ ಇದ್ರೆ ಅದನ್ನ 15,000, 10,000 ಒಳಗೆ ರಾಜ್ಯದಲ್ಲಿ ನೋಡ್ಬೋದು ನಾವು. ಇಲ್ಲ ಅಂದ್ರೆ ವೇಸ್ಟ್ ಇದು ಮಾಡಿದ್ದು, ದೊಡ್ಡ ಅನಾಹುತ ಕಾದಿದೆ ರಾಜ್ಯಕ್ಕೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಪಾಸಿಟಿವಿಟಿ ದರಗಳು ಯಾವ ರೀತಿಯಾಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ 28.84% ಪಾಸಿಟಿವಿಟಿ ದರ ಇರುವಂತದ್ದು ಬೆಂಗಳೂರಲ್ಲಿ. ಓಕೆ, ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳು ಯಾವ್ಯಾವುದು ನೋಡೋಣ ಅಂತ ಇದ್ವಿ. ಅದು ನೋಡೋಕ್ಕೂ ಮುಂಚೆ ಇದೀಗ 10% ಪಾಸಿಟಿವಿಟಿ ರೇಟ್ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡ್ತಾರಾ ಅನ್ನೋ ಪ್ರಶ್ನೆ, ಅಂದ್ರೆ ಲಾಕ್ಡೌನ್ ಅನ್ನ ವಿಸ್ತರಿಸ್ತಾರಾ ಅಂತ. 6 ವಾರಗಳಿಂದ 8 ವಾರಗಳವರೆಗೂ ಕೂಡ ಲಾಕ್ಡೌನ್ ಅಗತ್ಯ ಎಂಬ ಸಲಹೆ ಹೋಗಿದೆ. ಪಾಸಿಟಿವಿಟಿ ಪ್ರಮಾಣವನ್ನ 5% ಇಳಿಸಬೇಕು ಅಂದ್ರೆ, ಈಗ 10% ಇದೆ, ಅದನ್ನ 5ಕ್ಕೆ ಕಡಿಮೆ ಮಾಡಬೇಕು ಅಂದ್ರೆ ಈ ಸುದೀರ್ಘವಾದಂತಹ ಲಾಕ್ಡೌನ್ ಅಲ್ಲಿ ಅತ್ಯಗತ್ಯವಾಗುತ್ತೆ. ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಹಾಗಾದ್ರೆ 10%ಕ್ಕಿಂತ ಹೆಚ್ಚಿನ ಪಾಸಿಟಿವಿಟಿ ರೇಟ್ ಇರಬಹುದು? ಯಾವ್ಯಾವ ಜಿಲ್ಲೆಗಳು, ಎಷ್ಟು ಜಿಲ್ಲೆಗಳಲ್ಲಿದೆ ರಾಜ್ಯದ ಈ ಜಿಲ್ಲೆಗಳಲ್ಲಿ? ಹಾಗಾದ್ರೆ ಈಗ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರು ಹೇಳೋ ಪ್ರಕಾರ 2 ತಿಂಗಳುಗಳ ಕಾಲ, 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಅನಿವಾರ್ಯ ಆಗತ್ತಾ? ಸರ್ಕಾರ ಹಾಗಾದ್ರೆ ಈ ಒಂದು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡುತ್ತಾ, ವಿಸ್ತರಣೆ ಮಾಡುತ್ತಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ನೋಡ್ತಾ ಹೋಗೋಣ ಪಾಸಿಟಿವಿಟಿ ದರಗಳು 10%ಕ್ಕಿಂತ ಜಾಸ್ತಿ ಎಲ್ಲೆಲ್ಲಿದೆ ಅಂತ. ಬೆಂಗಳೂರು ಪ್ರಥಮ ಸ್ಥಾನ, ಯಾವಾಗ್ಲೂ ಪ್ರಥಮ ಸ್ಥಾನದಲ್ಲಿ ಬೆಂಗಳೂರು. ನೋಡಿ 28.84% ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ದರ ಇರುವಂತದ್ದು. ಕೇಸಸ್ ಕೂಡ ಜಾಸ್ತಿ ಬರ್ತಾ ಇದೆ, ಹಾಗಾಗಿ 28.84%, ಅಲ್ಲಿಗೆ 10ಕ್ಕಿಂತ ಜಾಸ್ತಿ ಇದೆ ಬೆಂಗಳೂರು. ಇನ್ನು ಉತ್ತರ ಕನ್ನಡ, ಇಲ್ಲೂ ಕೂಡ ಅಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಕೇಸಸ್ನ ನೋಡಿದಾಗ 38.27%. ಸೊ ಇಲ್ಲೂ ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡೋ ಅಗತ್ಯ ಇದೆ. ಇವರು ಯಾರು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹೇಳೋ ಪ್ರಕಾರ ಡಾಕ್ಟರ್ ಬಲರಾಮ್ ಭಾರ್ಗವ್ ಅವ್ರು ಏನ್ ಹೇಳ್ತಾ ಇದ್ದಾರೆ, 10%ಕ್ಕಿಂತ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲ ಕಡೆ ಈಗ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅಂತ. ಎಸ್, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ವಿ ನಾವು. ಬಳ್ಳಾರಿ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ, 34.60 ಅಷ್ಟಿದೆ, ಅಂದ್ರೆ ಇಲ್ಲೂ ಕೂಡ 10%ಕ್ಕಿಂತ ಜಾಸ್ತಿ ಇದೆ. ಸೊ ಇಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡೋ ಅತ್ಯಗತ್ಯವಾಗಿದೆ. ಮೈಸೂರಲ್ಲಿ ನೋಡೋದಾದ್ರೆ ಇಲ್ಲಿ ತನಕ ಮಾಡಿರೋ ಲಾಕ್ಡೌನ್ ಯಾವುದೇ ರೀತಿಯ ಒಂದು ಫಲವನ್ನ ಕೊಟ್ಟಿಲ್ಲ ಅಂತ IIC ಒಂದು ರಿಪೋರ್ಟ್ ಕೂಡ ಹೇಳ್ತಾ ಇತ್ತು. ಯಾವುದೇ ರೀತಿಯ ರಿಸಲ್ಟ್ ಬಂದಿಲ್ಲ ಅಲ್ಲಿ, ಉತ್ತಮವಾಗಿ ಕೇಸಸ್ ಜಾಸ್ತಿನೇ ಆಗ್ತಾ ಇದೆ ಅಂತ. ಸೊ ಅಲ್ಲೂ ಕೂಡ ಮಾಡುವಂತಹ ದರ ಅಂದ್ರೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡುವಂತಹ ಅತ್ಯಗತ್ಯ ಇದೆ. ಇನ್ನು 25%ಕ್ಕಿಂತ ಕಡಿಮೆ ಇರುವಂತಹ ಜಿಲ್ಲೆಗಳು ಯಾವುದೆಲ್ಲ ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ, ಧಾರವಾಡ, ಕೊಪ್ಪಳ ಮತ್ತು ಗದಗ, ಇಲ್ಲಿ ಇದು 25% ಇರುವಂತಹ ಜಿಲ್ಲೆಗಳು. ಪಾಸಿಟಿವಿಟಿ ರೇಟ್ 25% ಇದೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಮತ್ತು ಧಾರವಾಡ, ಕೊಪ್ಪಳ ಹಾಗೂ ಗದಗ. ಇನ್ನು ಮಂಡ್ಯ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಇಲ್ಲೂ ಕೂಡ 25% ಇರುವಂತಹ ಜಿಲ್ಲೆಗಳು ಪಾಸಿಟಿವಿಟಿ ದರ ಕೋವಿಡ್ ವಿಚಾರದಲ್ಲಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಲಾಕ್ಡೌನ್ ಇಲ್ಲೂ ಕೂಡ 2 ತಿಂಗಳು ವಿಸ್ತರಿಸ್ತಾರಾ ನೋಡ್ಬೇಕು, ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಬಟ್ ಈಗ ತಜ್ಞರು ಹೇಳ್ತಾ ಇರೋ ಪ್ರಕಾರ 10%ಕ್ಕಿಂತ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡೋ ಅತ್ಯಗತ್ಯ ಇದೆ. ಪಾಸಿಟಿವಿಟಿ ದರ ಎಲ್ಲಿ ಹೆಚ್ಚಿದೆ ನೋಡಿದ್ವಿ, ಈಗ 25% ಎಲ್ಲೆಲ್ಲಿದೆ ಅಂತ ಕೂಡ ಗಮನಿಸ್ತಾ ಇದೀವಿ. ಒಂದು ದಕ್ಷಿಣ ಕನ್ನಡ, ಧಾರವಾಡ, ಕೊಪ್ಪಳ, ಗದಗ ಮತ್ತು ಮಂಡ್ಯ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ 25% ಇದೆ ಪಾಸಿಟಿವಿಟಿ ದರ. ಹಾಗಾದ್ರೆ
20ರಷ್ಟಿರುವಂತಹ ಜಿಲ್ಲೆಗಳು, 20% ಪಾಸಿಟಿವಿಟಿ ಇರುವಂತಹ ಜಿಲ್ಲೆಗಳು ಯಾವುದು ಅಂತಾನು ನೋಡ್ಕೊಂಡು ಹೋಗ್ಬಿಡೋಣ ನಾವು. ಯಾದಗಿರಿಯಲ್ಲಿ ಪರವಾಗಿಲ್ಲಪ್ಪ, ಸ್ವಲ್ಪ ಮಟ್ಟಿಗೆ 25%ಕ್ಕಿಂತ ಕಡಿಮೆ ಇದೆ, 20ರಷ್ಟಿದೆ ಅಂತ ಹೇಳ್ಕೊಂಡು ಹೋಗ್ಬೋದು. ಒಂದು ಯಾದಗಿರಿ ಜಿಲ್ಲೆ. ಬೆಳಗಾವಿಯಲ್ಲೂ ಪರವಾಗಿಲ್ಲ. ದಾವಣಗೆರೆ ಮತ್ತು ಹಾವೇರಿ, ಬೀದರ್, ಚಿತ್ರದುರ್ಗ ಇಲ್ಲಿ ಪಾಸಿಟಿವಿಟಿ ದರ 20%ರಷ್ಟಿದೆ. ಎಲ್ಲವೂ ಕೂಡ 10ಕ್ಕಿಂತ ಜಾಸ್ತಿನೇ ಇದೆ. ತಜ್ಞರು ಹೇಳೋ ಪ್ರಕಾರ ಇಲ್ಲೆಲ್ಲವೂ ಕೂಡ ವಿಸ್ತರಣೆಯನ್ನ ಮಾಡಲೇಬೇಕು. ಲಾಕ್ಡೌನ್ 6 ರಿಂದ 8 ವಾರಗಳ ಕಾಲ. ಇದು ತಜ್ಞರು ಎಲ್ಲ ವರದಿಯನ್ನ ನೋಡಿ ಕೇಸಸ್ ಎಷ್ಟಿದೆ, ಸಾವಿನ ಸಂಖ್ಯೆ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ, ಸೊ ಲಾಕ್ಡೌನ್ ಇಲ್ಲಿ ಎಷ್ಟೆಷ್ಟು ದಿನಗಳು ಮುಖ್ಯವಾಗುತ್ತೆ, ಲಾಕ್ಡೌನ್ ಅಥವಾ ಕರೋನಾ ಚೈನ್ ಅನ್ನ ಬ್ರೇಕ್ ಮಾಡೋಕೆ ಅಂತೆಲ್ಲವನ್ನ ಹೇಳಿದ್ದಾರೆ. ಸೊ ಇದಿಷ್ಟು ಅತಿ ಹೆಚ್ಚು ಪಾಸಿಟಿವಿಟಿ ಇರುವಂತಹ ಜಿಲ್ಲೆಗಳು, ಜೊತೆಗೆ 25% ಪಾಸಿಟಿವಿಟಿ ಇರುವಂತಹ ಜಿಲ್ಲೆ ಮತ್ತು 20% ಪಾಸಿಟಿವಿಟಿ ಇರುವಂತಹ ಜಿಲ್ಲೆಗಳು. ಸೊ ಇಲ್ಲೆಲ್ಲ ಹಾಗಾದ್ರೆ 2 ತಿಂಗಳು ಲಾಕ್ಡೌನ್ ಮಾಡೋದು ಪಕ್ಕಾನಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೈವಿಗೆ ಜಾಯ್ನ್ ಆಗ್ತದೆ. ಲೋಕೇಶ್, ಹಾಗಾದ್ರೆ ಈಗ ತಜ್ಞರು ಕೊಟ್ಟಿರುವ ಈ ಮಾಹಿತಿಯನ್ನ ನೋಡಿದಾಗ ಅವ್ರು ಹೇಳ್ತಾ ಇರೋದು 10ಕ್ಕಿಂತ ಎಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲ ವಿಸ್ತರಣೆಯನ್ನ ಮಾಡಲೇಬೇಕು, ಲಾಕ್ಡೌನ್ ಕಡಿಮೆ ಅಂದ್ರೆ 2 ತಿಂಗಳು ಮಾಡಬೇಕು ಅಂತ. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡುವಲ್ಲಿ ಮುಂದಾಗಿದೆಯಾ ವಿಸ್ತರಣೆ ಮಾಡೋದ್ರ ಬಗ್ಗೆ? ವಿದ್ಯಾ, ಈಗ ರಾಜ್ಯ ಸರ್ಕಾರ ಈ ವಿಚಾರವಾಗಿ ತಜ್ಞರ ಜೊತೆ ಸಮಾಲೋಚನೆ ಮಾಡುತ್ತೆ. ಈ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು, ದೇಶಾದ್ಯಂತ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿ ಅಂತ ICMR ಸಲಹೆಯನ್ನು ಕೊಟ್ಟಿರೋದು. ಆ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಾದ್ಮೇಲೆ ರಾಜ್ಯ ಸರ್ಕಾರಗಳು ಪಾಲನೆ ಮಾಡಲೇಬೇಕಾಗತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಈಗ ಏನು ಲಾಕ್ಡೌನ್ ಜಾರಿ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ, ಆ ಒಂದು ಲಾಕ್ಡೌನ್ ಅನ್ನು ಕೂಡ ವಿಸ್ತರಣೆ ಮಾಡಿ ಅಂತ ತಜ್ಞರು ಸಲಹೆಯನ್ನು ಕೊಟ್ಟಿರೋದು. 10% ಅಷ್ಟು ಹೆಚ್ಚು ಪಾಸಿಟಿವಿಟಿ ದರ ಯಾವ ಜಿಲ್ಲೆಗಳಲ್ಲಿದೆಯೋ ಆ ಜಿಲ್ಲೆಗಳನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಕೂಡ ICMR ಸಲಹೆ ಕೊಟ್ಟಿರೋದು. ICMR ಸಲಹೆ ಪ್ರಕಾರ ಹೋದ್ರೆ ನಮ್ಮ ರಾಜ್ಯದಲ್ಲಿ ಲಾಕ್ಡೌನ್ ಇಂದ ವಿಮುಕ್ತಿ ಪಡೆಯುವಂತ ಜಿಲ್ಲೆ ಅಂತಂದ್ರೆ ಅದು ಒಂದು ಮಾತ್ರ, ಚಿತ್ರದುರ್ಗ ಮಾತ್ರ. ಚಿತ್ರದುರ್ಗದಲ್ಲಿ ಮಾತ್ರ 5.5% ದರ ಪರ್ಸೆಂಟೇಜ್ ಪಾಸಿಟಿವಿಟಿ ದರ ಇರೋದು. ಅದು ಹೊರತುಪಡಿಸಿದ್ರೆ ಹಾವೇರಿ ಮತ್ತೆ ಬೀದರ್ ಜಿಲ್ಲೆಯಲ್ಲಿ 11% ಇರ್ತಕ್ಕಂಥದ್ದು. ಈ 3 ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಜಿಲ್ಲೆಗಳು ಕೂಡ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗುತ್ತೆ. 2 ತಿಂಗಳ ಕಾಲ ಏನಾದರೂ ಲಾಕ್ಡೌನ್ ಮಾಡ್ತೀವಿ, ವಿಸ್ತರಣೆ ಮಾಡ್ತೀವಿ ಅಂತಂದ್ರೆ ಉಳಿದ ಒಟ್ಟು 28 ಜಿಲ್ಲೆಗಳು ರಾಜ್ಯದಲ್ಲಿ ಲಾಕ್ಡೌನ್ ಆಗ್ತವೆ. ಹಾಗಾಗಿ ಸರ್ಕಾರ ಹೇಳ್ತಾ ಇರೋದು ಮತ್ತೆ ತಜ್ಞರು ಹೇಳೋದು ಕೂಡ 5% ಬರಬೇಕು, ಪಾಸಿಟಿವಿಟಿ ದರ 5% ಬರೋವರೆಗೂ ಕೂಡ ವಿಸ್ತರಣೆ ಮಾಡಬೇಕು. ಇನ್ನಷ್ಟು ಟೆಸ್ಟಿಂಗು, ಟ್ರೇಸ್ ಔಟ್ ಮತ್ತೆ ಟ್ರೀಟ್ಮೆಂಟ್ ವಿಚಾರದಲ್ಲಿ ಒಂದಿಷ್ಟು ಬಲಪಡಿಸ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ರಾಜ್ಯದಲ್ಲಿ 28 ಜಿಲ್ಲೆಗಳು ಕಂಪ್ಲೀಟ್ ಆಗಿ 2 ತಿಂಗಳ ಕಾಲ ಲಾಕ್ಡೌನ್ ಆಗೋದು ಪಕ್ಕ ಅನ್ಸುತ್ತೆ ವಿದ್ಯಾ. ಈಗ ಲಾಕ್ಡೌನ್ ಮಾಡಿರೋ ಒಂದಷ್ಟು ಕಡೆಗಳಲ್ಲಿ ಕೇಸಸ್ ಕಡಿಮೆ ಬರ್ತಾ ಇದೆ ಅಂತ ಕೂಡ ತಜ್ಞರ ವರದಿ ಹೇಳ್ತಾ ಇದೆ. ಬಟ್ ಅಲ್ಲಿ ಇನ್ನೊಂದು ಪ್ರಶ್ನೆ, ಟೆಸ್ಟ್ ಮಾಡ್ತಾ ಇರೋ ಕೇಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗೂ ಕೂಡ ಈ ಪಾಸಿಟಿವ್ ಕೇಸ್ಗಳ ದರ ಕಡಿಮೆ ಬಂದಿರಬಹುದಲ್ವಾ? ಲಾಕ್ಡೌನ್ ಇಂದಲೇ ಬಂದಿದೆ ಅಂತ ಹೇಳ್ಬೋದಾ? ಖಂಡಿತ ತಜ್ಞರು ಕೂಡ ಈ ವಿಚಾರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೇಸ್ ಕಡಿಮೆ ಬರ್ತಾ ಇದೆ ಅಥವಾ ಕೇಸ್ ಕಡಿಮೆ ತೋರಿಸೋದಕ್ಕೋಸ್ಕರ ಟೆಸ್ಟಿಂಗ್ ಕಡಿಮೆ ಮಾಡದೆ ಮುಂದೆ ಆಪತ್ತು ಕಾದಿದೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ನ್ಯೂನ್ಯತೆಯನ್ನು ಕಾಪಾಡ್ಕೊಳ್ಬೇಡಿ. ನ್ಯೂನ್ಯತೆ ಬಿಟ್ಟು ಟೆಸ್ಟಿಂಗ್ ಅನ್ನು ಹೆಚ್ಚಳ ಮಾಡಬೇಕು. ಈಗ ಕೇಸ್ ಕಡಿಮೆ ಆಯಿತು ಅಂತೇಳಿ ಬೆಂಗಳೂರಿನಲ್ಲಿ ಏನಾದರೂ ಟೆಸ್ಟಿಂಗ್ ಕಡಿಮೆ ಮಾಡಿದ್ರೆ ಮತ್ತೆ ಬೆಂಗಳೂರು ಆ ಡೇಂಜರ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಅನುಮಾನನಿಲ್ಲ. ಜೊತೆಗೆ ರಾಜ್ಯದ ಬೆಂಗಳೂರನ್ನು ಹೊರತುಪಡಿಸಿದ್ರೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಕೇಸ್ಗಳ ಸಂಖ್ಯೆ ಇಳಿಕೆ ಆಗಿಲ್ಲ. ಎಕ್ಸ್ಪೆಕ್ಟು ಚಿತ್ರದುರ್ಗದಲ್ಲಿ ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಾಸಿಟಿವಿಟಿ ದರ 30, 25, 20% ಈ ರೀತಿ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಈಗಾಗಲೇ ತಜ್ಞರು ಎಚ್ಚರಿಕೆ ಕೊಟ್ಟಿದ್ರು, ಬೆಂಗಳೂರಿನಲ್ಲಿ ಕೇಸ್ ಇಳಿಕೆ ಆಗುತ್ತೆ, ಆದರೆ ಜಿಲ್ಲೆಗಳಲ್ಲಿ ಕೇಸ್ ಏರಿಕೆ ಆಗುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರಿಂದ ಹೋದಂಥ ಜನ ಎಲ್ಲ ಕೂಡ ಹಳ್ಳಿಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಹಳ್ಳಿಗಳಲ್ಲಿ ಸೇರ್ಕೊಂಡು ಈಗ ಕೇಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಟೆಸ್ಟಿಂಗ್ ಹೆಚ್ಚಳ ಮಾಡಿದಷ್ಟು ರಾಜ್ಯ ಸೇಫ್ ಆಗುತ್ತೆ. ಟೆಸ್ಟಿಂಗ್ ಕಡಿಮೆ ಮಾಡಿದ್ರೆ ನಿಜಕ್ಕೂ ಮತ್ತೆ ರಾಜ್ಯವನ್ನು ಅಪಾಯ ಸ್ಥಿತಿಗೆ ನೀವೇ ತೆಗೆದುಕೊಂಡು ಹೋದಂತೆ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರೋದು. ಹಾಗಾಗಿ ರಾಜ್ಯ ಸರ್ಕಾರ ಕೇಸನ್ನ ಕಡಿಮೆ ತೋರಿಸೋದಕ್ಕೋಸ್ಕರ ಟೆಸ್ಟಿಂಗ್ ಅನ್ನು ಇಳಿಕೆ ಮಾಡಿದ್ರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವೇ ಆ ಒಂದು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಮತ್ತೆ ರಾಜ್ಯದ ಜನತೆಯನ್ನ ನರಕದ ಕೂಪಕ್ಕೆ ರಾಜ್ಯ ಸರ್ಕಾರವೇ ತಳ್ಳುವಂತಾಗುತ್ತೆ. ವಿದ್ಯಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಸೊ ತಜ್ಞರು ಹೇಳ್ತಾ ಇರೋ ಪ್ರಕಾರ 5% ಇಳಿಬೇಕು ಪಾಸಿಟಿವಿಟಿ ದರ ಅಂತ. ಇಲ್ಲೆಲ್ಲವೂ 25 ಮೇಲೆ ಇನ್ನೂ ಜಾಸ್ತಿ ಈ ರೀತಿಯಾಗಿದೆ. ಇದೆಲ್ಲವೂ ಕಡಿಮೆ ಬರೋದು ಯಾವಾಗ? ಅಲ್ಲಿ ತನಕ ಲಾಕ್ಡೌನ್ ವಿಸ್ತರಣೆ ಅಂದ್ರೆ ತಜ್ಞರು ಹೇಳೋ ಪ್ರಕಾರ ಅಲ್ಲಿಗೆ 6 ರಿಂದ 8 ವಾರ ಬೇಕೇ ಬೇಕು. ಸೊ ರಾಜ್ಯ ಸರ್ಕಾರ ಕೂಡ ಇದಕ್ಕೆ
ಸಂಬಂಧಪಟ್ಟಂತೆ ಮುಂದಾಗಿದೆಯಾ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡೋಕೆ? ಗೊತ್ತಿಲ್ಲ ಏನ್ ಮಾಡುತ್ತೆ ಅಂತ. ತಜ್ಞರು ಹೇಳ್ತಾ ಇದ್ರು ಲಾಕ್ಡೌನ್ ಈಗ ಕರೋನಾ ಕೇಸ್ಗಳು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ವಿಸ್ತರಣೆ ಮಾಡೋ ಸಂದರ್ಭ ಕೂಡ ಬರ್ಬೋದು ಅಂತ. ಹಾಗಾದ್ರೆ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ? ಇನ್ನೂ 10 ದಿನಗಳ ಕಾಲ ಬಾಕಿ ಇದೆ. ಮೇ 24ಕ್ಕೆ ಈಗಿರುವಂತಹ ಲಾಕ್ಡೌನ್ ಟೈಮ್ ಅಥವಾ ಲಾಕ್ಡೌನ್ ಪೀರಿಯಡ್ ಮುಗಿಯುತ್ತೆ. ಆ ನಂತರ ಅಂದ್ರೆ ಈಗ ಇನ್ನೇನು ಮುಗಿಯುತ್ತೆ ಅನ್ನೋ ಒಂದ್ 2-3 ದಿನಗಳ ಹಿಂದೆ ಇರ್ಬೇಕಾದ್ರೆ ಇವರು ಯೋಚನೆಯನ್ನ ಅಥವಾ ಅನೌನ್ಸ್ ಅನ್ನ ಮಾಡ್ತಾರೆ ಎಕ್ಸ್ಟೆಂಡ್ ಮಾಡೋದು ಅಥವಾ ಏನು ಅಂತ. ಓಕೆ, ಮತ್ತೆ 2 ತಿಂಗಳು ಲಾಕ್ಡೌನ್ ನ ಲೆಕ್ಕಾಚಾರ ರಾಜ್ಯ ಸರ್ಕಾರ ಹಾಕ್ತಾ ಇದೆಯಾ? ಮತ್ತೆ 2 ತಿಂಗಳುಗಳ ಕಾಲ ಅಂದ್ರೆ 8 ವಾರ ಲಾಕ್ಡೌನ್ ಮಾಡಲೇಬೇಕು ಅನ್ನೋ ಸಲಹೆ ತಜ್ಞರ ಕಡೆಯಿಂದ ಹೋಗಿದೆ. ಈಗಿರುವ ಕೇಸಸ್ ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಟ್ಲೀಸ್ಟ್ 2 ತಿಂಗಳು ಲಾಕ್ಡೌನ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅನಾಹುತ ಮಾತ್ರ ತಪ್ಪಿದ್ದಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? 6ರಿಂದ 8 ವಾರ ಲಾಕ್ಡೌನ್ ಮಾಡೋದು ಅಗತ್ಯ. 2 ತಿಂಗಳು ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ 6ರಿಂದ 8 ವಾರ ಲಾಕ್ಡೌನ್ ಮಾಡೋದು ಅಗತ್ಯ, ಮಾಡಲೇಬೇಕಾದ ಅನಿವಾರ್ಯ ಇದೆ. ಇಲ್ಲಾಂದ್ರೆ ಸೋಂಕಿನ ಪ್ರಮಾಣ ಇಳಿಯೋಕೆ 2 ತಿಂಗಳು ಲಾಕ್ಡೌನ್ ಅಗತ್ಯ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಜ್ಞರು ಹಂಚಿಕೊಳ್ತಾ ಇದ್ದಾರೆ ರಿಪೋರ್ಟ್ ಅಲ್ಲಿ. ಬಟ್ ರಾಜ್ಯ ಸರ್ಕಾರ ಹಾಗಾದ್ರೆ ಈ ಸಲ ತಜ್ಞರ ಮಾತನ್ನ ಮತ್ತೆ ಕೇಳಿ ಮತ್ತಷ್ಟು ಬಿಗಿ ಲಾಕ್ಡೌನ್ಗೆ ಮುಂದಾಗುತ್ತಾ ಮುಂದಿನ 2 ತಿಂಗಳುಗಳ ಕಾಲ? ಈಗ ಈಗಿರುವ ಲಾಕ್ಡೌನ್ ಪೀರಿಯಡ್ ಮುಗಿಲಿಕ್ಕೆ 24ನೇ ತಾರೀಕು ತನಕ ಕಾಯ್ಬೇಕು ನಾವುಗಳು. ಇನ್ನು 10 ದಿನ ಬಾಕಿ ಇದೆ, ಇವತ್ತು ಸೇರಿದಂತೆ. ಹಾಗಾಗಿ ಅದಾದ್ಮೇಲೆ ಹಾಗಾದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಕೇಸಸ್ ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ? 10% 5% ಇಳಿಯೋಕೆ 2 ತಿಂಗಳಾದ್ರೂ ಬೇಕೇ ಬೇಕಾಗುತ್ತೆ ಕೇಸಸ್ಗಳು. ಜೊತೆಗೆ ಬರೀ ಲಾಕ್ಡೌನ್ ಒಂದೇ ಅಲ್ಲ, ಇವ್ರುಗಳು ಕೇಸ್ ಕಡಿಮೆ ತೋರ್ಸೋಕೋಸ್ಕರ ಟೆಸ್ಟಿಂಗ್ ಅನ್ನ ಕಡಿಮೆ ಮಾಡಿದ್ರೆ ಅದು ವ್ಯರ್ಥ. ನೀವು ಮಾಡಿದ ಎಲ್ಲವೂ ವ್ಯರ್ಥ. ಈ ಕಡೆ ಜನ ಹೊರಗಡೆ ಹೋಗಿ ವ್ಯಾಪಾರ ಮಾಡ್ದಂಗೂ ಅಲ್ಲ, ಮನೇಲಿದ್ದು ಕರೋನಾ ಕಡಿಮೆ ಆಯ್ತು ಅಂದಂಗೂ ಅಲ್ಲ. ಹೌದು, ಮನೆ ಒಳಗೆ ಜನ ಇರಬೇಕು, ಜನ ಮನೆ ಒಳಗಿದ್ರೆ ಕರೋನಾ ಕೇಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಕೇಸಸ್ ಕೂಡ ನಾವು ಕರೆಕ್ಟಾಗಿ ಒಂದು ಐಡೆಂಟಿಫೈ ಮಾಡಬೇಕು ಅಂದ್ರೆ ಟೆಸ್ಟಿಂಗ್ ಹೆಚ್ಚಳ ಆಗಬೇಕು. ಟೆಸ್ಟಿಂಗ್ ಮತ್ತು ಟ್ರೇಸಿಂಗ್ ಅಂತೂ ನಡೀತಲ್ಲ ಇಲ್ಲ ಬಿಡಿ. ಫಸ್ಟ್ ವೇವ್ ಅಲ್ಲೇ ಮುಗ್ದೋಯ್ತು. 2ನೇ ವೇವ್ ಅಲ್ಲಿ ಏನಿದ್ರು ಯಾರೆಲ್ಲ ಹಾಸ್ಪಿಟಲ್ಗೆ ಅವರಾಗೆ ಸ್ವಯಂ ಪ್ರೇರಿತರಾಗಿ ಹೋಗ್ತಾರೆ ಅವ್ರಗಳಿಗೆ ಮಾತ್ರ ಟೆಸ್ಟ್ ಆಗ್ತಾ ಇರೋದು. ಟ್ರೇಸಿಂಗ್ ಮುಗ್ದೋಗಿದೆ, ಬಟ್ ಟೆಸ್ಟಿಂಗ್ ಹೆಚ್ಚಳ ಆಗಬೇಕು. ಅದಕ್ಕೂ ಮೊದಲೇ ಲಾಕ್ಡೌನ್ ತೆಗೆದ್ರೆ ಅನಾಹುತವಾಗುತ್ತೆ. ಯಾವಾಗ ಕೇಸಸ್ ಕಡಿಮೆ ಆಗೋಕ್ಕಿಂತ ಮುಂಚೆ, ಈಗ ಮೇ 24ಕ್ಕೆ ನೀವು ತೆಗೆದುಬಿಟ್ರೆ ಕಂಪ್ಲೀಟ್ ವ್ಯರ್ಥವಾಗುತ್ತೆ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ನೀವು ಎಕ್ಸ್ಟೆಂಡ್ ಮಾಡಬೇಕು, ವಿಸ್ತರಣೆ ಮಾಡಬೇಕು ಲಾಕ್ಡೌನ್ ಅನ್ನ ಇನ್ನೂ 2 ತಿಂಗಳುಗಳ ಕಾಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಚರ್ಚಾ ಹಂತದಲ್ಲಿ ಇದೆಯಾ? ಮುಂದೆ ಏನ್ ಮಾಡೋದು ಅಂತ ಕಾದ್ ನೋಡೋಣ.